ಈ ದೇವಸ್ಥಾನವನ್ನು ಧರ್ಮದೈವಗಳೇ ನಿಂತು ಕಟ್ಟಿಸಿದ್ರು ಅನ್ನೋದು ಇತಿಹಾಸ. ಅದಕ್ಕೆ ಚ್ಯುತಿ ಬಾರದಂಗೆ ಇವತ್ತಿಗೂ ಸಾವಿರಾರು ದೇವಸ್ಥಾನಗಳನ್ನು ಕಟ್ಟಿಸುವಂಥ ಪದ್ಧತಿ ದೇವಸ್ಥಾನದಿಂದ ಇದೆ. ಹಿಂದೂ ಮತ್ತು ಜೈನ ಈ ಕಂದಕ ಸೃಷ್ಟಿ ಮಾಡೋದಿದೆಯಲ್ಲ, ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತಾರೆ. ನಮ್ಮೊಳಗೆ ವಿಷಬೀಜವನ್ನು ಬಿತ್ತಿ ನಮ್ಮೊಳಗೆ ಜಗಳವನ್ನು ಮಾಡಿಸಿ ನಮ್ಮ ಸಂಸ್ಥಾನಗಳನ್ನು, ಉದಾಹರಣೆಗೆ ಗುಜರಾತಿನ ಸೋಮನಾಥೇಶ್ವರ ದೇವಸ್ಥಾನವನ್ನು ಕೂಡ ಇದೇ ರೀತಿ ಅವರು ಕೆಡವಿದ್ದು ಮತ್ತು ವಶಪಡಿಸಿಕೊಂಡಿದ್ದು. ಮಂಜುನಾಥ ಸ್ವಾಮಿ ನೋಡ್ಕೋತಾನೆ, ಅಣ್ಣಪ್ಪ ಸ್ವಾಮಿ ನೀವು ಯಾಕೆ ಬಾಯಿ ಪಡ್ಕೋತೀರಾ ಅಂತ ನನ್ನಲ್ಲೇ ಕೇಳಿದವರಿದ್ದಾರೆ. ರಾಮಾಯಣದಲ್ಲಿ ರಾಮ ದೇವರ ಅವತಾರ, ವಿಷ್ಣುವಿನ ಅವತಾರ. ರಾವಣನನ್ನು ಕೊಲ್ಲೋದು ಕ್ಷಣ ಮಾತ್ರದ ಕೆಲಸ. ಹಾಗಂತ ವಾನರ ಸೈನ್ಯ ಸುಮ್ಮನಿರಲಿಲ್ಲ. ಬೆಂಕಿ ಹಚ್ಚಿದ್ದೇ ವಾನರು, ಅಂತ್ಯ ಹಾಡಿದ್ದು ದೇವರು. ಮೊಘಲರಸರು ನಮ್ಮ ಎಷ್ಟು ದೇವಾಲಯಗಳನ್ನು ನಾಶ ಮಾಡಿದ್ರು ಅಂತ ನಾವು ತಿಳಿದಿದ್ದೇವೆ. ಧರ್ಮಸ್ಥಳದಂಥ ಒಂದು ಕ್ಷೇತ್ರ ಎಷ್ಟು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿದಿಲ್ಲ. ತಿಳಿದಿದ್ರೆ ಈ ದುಷ್ಟಕೂಟದ ಅಪಪ್ರಚಾರಗಳಿಗೆ ನಾವು ತಲೆಬಾಗ್ತಾ ಇರಲಿಲ್ಲ. ನಮ್ಮ ಜೊತೆಗೆ ಇರುವಂಥ ಎಲ್ಲ ಧರ್ಮ ಭಕ್ತರು, ಧರ್ಮ ಸೈನಿಕರು, ನಾವು ಯಾರೂ ಕೂಡ ಪೇಯ್ಡ್ ಕಾರ್ಯಕರ್ತರು ಅಥವಾ ಪೇಯ್ಡ್ ಧರ್ಮ ಸೈನಿಕರಲ್ಲ. ನಮ್ಮ ಹೃದಯದಿಂದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು ಇಟ್ಟುಕೊಂಡು ಕಾವಂದರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಮುಂದಡಿ ಇಡುವವರು ಇಂಥ ಹಲವು ಛಲಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ನಮಗೆ ಗೊತ್ತಿದೆ. ಸರ್ ನಮಸ್ಕಾರ. ನಮಸ್ತೆ. ಸಂದೀಪ್ ರೈ ಅಂತೇಳಿ. ಏನು ಮಾಡ್ತಾ ಇದ್ದೀರಿ? ನನಗೆ ಇಲ್ಲಿ ಶಾಪ್ ಉಂಟು ಧರ್ಮಸ್ಥಳದಲ್ಲಿ. ಒಂದು ನಮ್ಮದು ಇದು ಟಾಯ್ಸ್ ಮತ್ತು ಬೇರೆ ಬೇರೆ ಐಟಮ್ಗಳು, ಟಾಯ್ಸ್ಗಳು ಮತ್ತು ಫ್ಯಾನ್ಸಿ ಐಟಮ್ಸ್ಗಳು. ಸರ್ ಎಷ್ಟು ವರ್ಷದಿಂದ ಇಲ್ಲೇ ಧರ್ಮಸ್ಥಳದಲ್ಲಿ? ನಾನೊಂದು 15 ವರ್ಷದಿಂದ ಧರ್ಮಸ್ಥಳದಲ್ಲಿದ್ದೀನಿ. 15 ವರ್ಷದಿಂದ ಇಲ್ಲೇ ಸ್ಥಳೀಯವಾಗಿ ಇಲ್ಲೇ ಇದೆ? ಹೌದು. ಸರಿ, ಸ್ಥಳೀಯವಾಗಿದ್ದೀರಿ ಅಂತ ಹೇಳಿದರೆ ಈ ಕ್ಷೇತ್ರದ ಬಗ್ಗೆ ಬರೋ ಅಪಪ್ರಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅಪಪ್ರಚಾರ ಅನ್ನೋದು ಅಪಪ್ರಚಾರ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇರೋದು ಇದು. ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನಗಳನ್ನು ಒಮ್ಮೆ ಸುತ್ತುವಡಿಯೋದು ನೋಡಿ. ಜೀರ್ಣೋದ್ಧಾರ ಆದಂಥ ಕ್ಷೇತ್ರಗಳಲ್ಲಿ ಧರ್ಮಸ್ಥಳದ ಪಾಲೆಷ್ಟು ಅನ್ನೋದನ್ನು ಅಲ್ಲಿನ ಅಮೃತಶಿಲೆಯಲ್ಲಿ ಬರೆದಿರ್ತಾರೆ. ಯಾಕಂತೇಳಿದರೆ ನೋಡಿ, ಈ ದೇವಸ್ಥಾನದ ಇತಿಹಾಸವೂ ಹಾಗೆ. ಇದನ್ನು ಧರ್ಮದೇವತೆಗಳೇ ನಿಂತು ಕಟ್ಟಿಸಿದ್ರು ಅನ್ನೋದು ಇತಿಹಾಸ. ಈ ದೇವಸ್ಥಾನವನ್ನು ಧರ್ಮದೈವಗಳೇ ನಿಂತು ಕಟ್ಟಿಸಿದ್ರು ಅನ್ನೋದು ಇತಿಹಾಸ. ಅದಕ್ಕೆ ಚ್ಯುತಿ ಬಾರದಂಗೆ ಇವತ್ತಿಗೂ ಸಾವಿರಾರು ದೇವಸ್ಥಾನಗಳನ್ನು ಕಟ್ಟಿಸುವಂಥ ಪದ್ಧತಿ ದೇವಸ್ಥಾನದಿಂದ ಇದೆ. ತಾವು ಮಾತಿನ ಮಧ್ಯೆ ಹೇಳಿದರೆ ಎಷ್ಟೋ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಸಹಾಯ ಆಗಿದೆ ಧರ್ಮಸ್ಥಳ ಕ್ಷೇತ್ರ ಅಂಥೇಳಿ. ಆದರೆ ಇವಾಗ ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ ಹಿಂದೂ ಮತ್ತು ಜೈನ ಅಂಥೇಳಿ ಕಂದಕ ಸೃಷ್ಟಿ ಮಾಡೋಂಥ ಒಂದು ಕೆಲಸ ನಡೀತಾ ಇದೆ. ಇದರ ಬಗ್ಗೆ ಏನು ಹೇಳ್ತಾರೆ ಸರ್? ಹಿಂದೂ ಮತ್ತು ಜೈನ ಈ ಕಂದಕ ಸೃಷ್ಟಿ ಮಾಡೋದಿದೆಯಲ್ಲ, ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತಾರೆ. ಬಹುಶಃ ಹಿಂದಿನ ಕಾಲದಲ್ಲಿ ನಾವೆಲ್ಲ ಪಠ್ಯಪುಸ್ತಕದಲ್ಲಿ ಓದಿ ಗೊತ್ತುಂಟು ನಮಗೆ. ಮೊಘಲರು ನಮ್ಮನ್ನು ಆಳಿದರು, ಪೋರ್ಚುಗೀಸರು ಆಳಿದರು, ಡಚ್ಚರು ಆಳಿದರು, ಫ್ರೆಂಚರು ಆಳಿದರು, ಇಂಗ್ಲೀಷರು ಬಿಟ್ಟು ಹೇಗೆ ಆಳಿದರು? ಸಾವಿರಾರು ಗಟ್ಟಲೆ ಸೈನ್ಯವನ್ನು ಕರೆದು ತಂದು ಆಡಿಲ್ಲ. ನಮ್ಮೊಳಗೆ ವಿಷಬೀಜವನ್ನು ಬಿತ್ತಿ ನಮ್ಮೊಳಗೆ ಜಗಳವನ್ನು ಮಾಡಿಸಿ ನಮ್ಮ ಸಂಸ್ಥಾನಗಳನ್ನು, ಉದಾಹರಣೆಗೆ ಗುಜರಾತಿನ ಸೋಮನಾಥೇಶ್ವರ ದೇವಸ್ಥಾನವನ್ನು ಕೂಡ ಇದೇ ರೀತಿ ಅವರು ಕೆಡವಿದ್ದು ಮತ್ತು ವಶಪಡಿಸಿಕೊಂಡಿದ್ದು. ನಿಮಗೆ ಗೊತ್ತಿರ್ಬೋದು, ಒಂದು ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಆ ದೇಶ ಅಧಪತನದತ್ತ ಸಾಗುತ್ತದೆ. ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರೆ, ಗುರುಕುಲ ಮಾದರಿ ಪದ್ಧತಿ ನಮ್ಮದು ಶಿಕ್ಷಣ, ಅದನ್ನು ಹಾಳು ಮಾಡಿದರೆ ನಮ್ಮ ದೇಶವನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೇಮ್ ಅದೇ ಥರ ಅದೇ ರೀತಿಯಲ್ಲಿ ನಮ್ಮ ಧರ್ಮಸ್ಥಳವನ್ನು ಕೂಡ ನೋಡಿ. ಇದರ ಹಿಂದೆ ಕಾಣದ ಕೈಗಳು ಬೇಕಾದಷ್ಟಿವೆ. ಈಗ ಹೊರಗೆ ಬರ್ತಾ ಇದೆ ಯಾರ್ಯಾರು ಇದ್ದಾರೆ ಅನ್ನೋದು. ಇಲ್ಲಿ ಕೆಲವೊಂದು ವಿಚಾರಗಳಾಗೋದು ಒಳ್ಳೆಯದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕೆಲವೊಂದು ವಿಚಾರಗಳಾಗುವುದು ಒಳ್ಳೆಯದೇ. ಹಾಗೆ ಆಗಿದ್ದರೆ ಯಾರ್ಯಾರು ಈ ಷಡ್ಯಂತ್ರಗಳ ದುಷ್ಟಕೂಟದಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಬರಲೇಬೇಕದು. ಯಾಕಂದರೆ ಈ ಅಂಥ ಪಾವನ ಕ್ಷೇತ್ರ ಇದು. ಇಲ್ಲಿ ಸುಮಾರು ಜನ ಹೇಳ್ತಾರೆ, ಈಗ ನಾನು ಕೂಡ ಒಂದು ಆಯಿತು ಮಂಜುನಾಥ ಸ್ವಾಮಿ ನೋಡ್ಕೋತಾನೆ, ಅಣ್ಣಪ್ಪ ಸ್ವಾಮಿ ನೀವು ಯಾಕೆ ಬಾಯಿ ಪಡ್ಕೋತೀರಾ ಅಂತ ನನ್ನಲ್ಲೇ ಕೇಳಿದವರಿದ್ದಾರೆ. ನಾನು ಒಂದೇ ಉತ್ತರ ಕೊಡೋದು, ಅದನ್ನು ನಾನು ಬರೆದಿದ್ದೆ ಕೂಡ ನಿನ್ನೆ. ರಾಮಾಯಣದಲ್ಲಿ ರಾಮ ದೇವರ ಅವತಾರ, ವಿಷ್ಣುವಿನ ಅವತಾರ. ರಾವಣನನ್ನು ಕೊಲ್ಲೋದು ಕ್ಷಣ ಮಾತ್ರದ ಕೆಲಸ. ಹಾಗಂತ ವಾನರ ಸೈನ್ಯ ಸುಮ್ಮನಿರಲಿಲ್ಲ. ಬೆಂಕಿ ಹಚ್ಚಿದ್ದೇ ವಾನರು, ಅಂತ್ಯ ಹಾಡಿದ್ದು ದೇವರು. ಹಾಗೆಯೇ ನಮ್ಮ ಧರ್ಮಕ್ಷೇತ್ರಗಳಿಗೆ ಈ ಥರ ಅಪಪ್ರಚಾರಗಳು, ಈ ಥರ ಜೈನ ಹಿಂದೂ ವಿಭಜನೆ, ಈ ಜೈನ ಹಿಂದೂ ನೋಡಿ, ನಾನೊಂದು ಹೇಳ್ತೇನೆ, ಆ ಮಾತಿಗೆ ಒಂದು ಉತ್ತರ ಕೊಡ್ತೇನೆ. ಅದು ಮಾತಿನ ಮಧ್ಯೆ ಮರೆತೋಯ್ತು ನೋಡಿ. ದಕ್ಷಿಣ ಕನ್ನಡದ ತುಳುನಾಡಿನ, ಅಂದರೆ ದಕ್ಷಿಣ ಕನ್ನಡ ಕರಾವಳಿ ಈ ಭಾಗದ ಸಾಧಾರಣ 85% ಶೇಕಡ 85 ಭಾಗ ಭೂಮಿ ಜೈನರ ಅರಸರದ್ದಾಗಿತ್ತು.
ನೀವೀಗ ನೋಡಿರ್ಬೋದು ಬಂಗಾಡಿ ಅರಸರು ಅಥವಾ ವೇಣೂರು ಅಜಿಲ ಸೀಮೆ ಅಥವಾ ವಿಟ್ಲ ಸೀಮೆ ಅರಸರು, ಈ ಕಡೆ ಮುಲ್ಕಿ ಸೀಮೆ, ಎಲ್ಲವೂ ಜೈನ ಅರಸರ ಕಾಲದಲ್ಲಿ. ಯಾವುದಾದ್ರೂ ಒಂದು ದೇವಸ್ಥಾನ, ಭಜನಾ ಮಂದಿರ ಅಥವಾ ಒಂದು ದೈವಸ್ಥಾನ, ಒಂದು ಕಲ್ಲುಟ್ಟಿಯ ಗುಡಿ ಯಾವುದಾದ್ರೂ ನಾಶ ಆಗಿದ್ದಿದೆಯಾ? ಇದೆಯಾ? ಇಲ್ಲ. ಬೇರೆ ಬೇರೆ ಅರಸರ ಕಾಲಘಟ್ಟದಲ್ಲಿ ಬೇರೆ ಬೇರೆ ನಾಶ ಆಗಿದ್ದನ್ನು ನೋಡಿದ್ದೇವೆ. ನಾನು ಅದಕ್ಕೆ ಹೇಳೋದು, ಒಂದು ಮಾತು ಹೇಳ್ತೇನೆ, ಮೊಘಲ್ ಅರಸರು ನಮ್ಮ ಎಷ್ಟು ದೇವಾಲಯಗಳನ್ನು ನಾಶ ಮಾಡಿದರು ಅಂತ ನಾವು ತಿಳಿದಿದ್ದೇವೆ. ಬೇರೆ ಬೇರೆ ಇತಿಹಾಸಕಾರರ ಪುಟಗಳಿಂದ ನಾವು ತಿಳಿದಿದ್ದೇವೆ. ಧರ್ಮಸ್ಥಳದಂಥ ಒಂದು ಕ್ಷೇತ್ರ ಎಷ್ಟು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿದಿಲ್ಲ. ತಿಳಿದಿದ್ದರೆ ಈ ದುಷ್ಟಕೂಟದ ಅಪಪ್ರಚಾರಗಳಿಗೆ ನಾವು ತಲೆಬಾಗ್ತಾ ಇರಲಿಲ್ಲ, ಅಥವಾ ಅದನ್ನು ಮೌನವಾಗಿ ಒಪ್ಪಿಕೊಳ್ತಿರಲಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಷ್ಟೋ ಜನರಿಗೆ ಗೊತ್ತಿದೆ ವಿಷಯ ಅಲ್ಲ, ಅದು ಧರ್ಮಸ್ಥಳದ ಶಕ್ತಿ ಗೊತ್ತಿದೆ, ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆದರೆ ಒಂದು ಅಂಜಿಕೆ, ಎಲ್ಲಿ ನಾನು ನಾಳೆ ಇವರ ಬಾಯಿಗೆ ಬಿದ್ದು ನನ್ನ ತೇಜೋವಧೆ ಆಗ್ತದಾ ಅನ್ನೋ ಒಂದು ನಂಬಿಕೆ. ನಾವು ಬೇಕಾದಷ್ಟು ತೇಜೋವಧೆಗಳನ್ನು ನೋಡಿದ್ದೇವೆ, ಹಾಗಂತೇಳಿ ಎಲ್ಲವನ್ನೂ ಅವರ ಪಾದಕ್ಕೆ ಬಿಟ್ಟಿದ್ದೇವೆ. ಅದರ ರಕ್ಷಣೆ ಅವರಿಗೆ. ದೈವಸ್ಥಾನ ರಕ್ಷಣೆಗೆ ಏನು ಬೇಕು ಅದನ್ನು ನಾವು ಮಾಡ್ತೇವೆ, ನಮ್ಮ ತೇಜೋವಧೆಯ ಬಗ್ಗೆ ದೇವರ ದೈವಗಳು ನೋಡಿಕೊಳ್ತವೆ. ಇಷ್ಟೇ, ಇದೇ ನಂಬಿಕೆ. ನಾವು ನಂಬಿಕೆಯ ಮೇಲೆ ಜೀವನ ನಡೆಯುವುದೇ ನಂಬಿಕೆಯ ಮೇಲೆ ಅಲ್ವಾ? ನಮ್ಮ ನಂಬಿಕೆಯನ್ನು ಘಾಸಿಗೊಳಿಸುವ ಯಾರೇ ಆಗಲಿ, ಅದು ಧರ್ಮಸ್ಥಳ ಚಲೋ ಮಾಡಲಿ, ಮತ್ತೊಂದು ಮಾಡಲಿ, ಇದೆಲ್ಲ ನಿಮ್ಮ ಕನಸಿನ ಮಾತು, ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ನಾವು ಇಲ್ಲಿ ಒಂದು ಕ್ಷೇತ್ರದ ಇಷ್ಟು ಆಳವಾಗಿ ಕ್ಷೇತ್ರಕ್ಕೆ ಘಾಸಿ ಮಾಡುವಂತೆ ಒಬ್ಬರಾದರೂ ಒಂದು ಸಣ್ಣ ಒಂದು ಪತ್ರಿಕೆಯ ತುಂಡಿಟ್ಟು, ಒಂದು ಸಾಕ್ಷಿಯ ತುಂಡಿಟ್ಟು ಮಾತಾಡ್ತಾರೆ ಯಾರಾದರೂ? ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಎಲ್ಲಿದೆ? ಆ ಮೊಬೈಲಲ್ಲಿದೆ ಅಂತ ಸಾಕ್ಷಿ ಮೊಬೈಲಲ್ಲಿ ತೋರಿಸ್ತಾರೆ. ಎಲ್ಲಿ? ಅದನ್ನು ಕೋರ್ಟಿಗೆ ಯಾಕೆ ಕೊಟ್ಟಿಲ್ಲ ಹಾಗಾದರೆ? ನೋಡಿ, ಮಾತಾಡುವವನಿಗೆ ಸುಳ್ಳಿಗೆ ಏನು ಗೊತ್ತಾ? ಸುಳ್ಳಿಗೆ 1000 ಮುಖ, ಸತ್ಯಕ್ಕೆ ಒಂದೇ ಮುಖ. ಸುಳ್ಳು ಪ್ರಚಾರ ಬೇಗ ಪಡೆಯುತ್ತದೆ, ಆಯಸ್ಸಿಲ್ಲ, ಶಾಶ್ವತವೂ ಅಲ್ಲ. ಸತ್ಯ ಹಾಗಲ್ಲ, ನಿಧಾನವಾಗಿ ಪಸರಿಸಿಕೊಳ್ತದೆ. ಆ ನಿಧಾನವಾಗಿ ಪಸರಿಸಿಕೊಳ್ಳುವಾಗ ಸುಳ್ಳಿನ ಏನು ಕೋಟೆ ಕಟ್ಟಿದಾರಲ್ಲ, ಅದು ಈಗಾಗಲೇ ಬಿರುಕು ಬಿಟ್ಟಿದೆ. ಆ ಸುಳ್ಳಿನ ಕೋಟೆ ಧ್ವಂಸ ಆಗಿ ಹೋಗ್ತದೆ, ಅದಂತೂ ಖಂಡಿತ. ಮತ್ತು ಕ್ಷೇತ್ರದ ಇತಿಹಾಸವನ್ನು, ಪೂಜ್ಯ ಕಾವಂದ್ರ ಕುಟುಂಬವನ್ನು, ಕಾವಂದ್ರನ್ನು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ಹೇಳಿದಾಗೆ ಸ್ಥಳೀಯರಾಗಿರಬೇಕು, ಅಥವಾ ಕ್ಷೇತ್ರದ ಇತಿಹಾಸ ಗೊತ್ತಿರೋರಾಗಿರಬೇಕು. ಏನೂ ಗೊತ್ತಿಲ್ಲದೆ ಎಲ್ಲೋ ಕೂತ್ಕೊಂಡು ಯಾರೋ ಕೊಟ್ಟ ಒಂದು ಇದನ್ನು, ಯಾವುದು ಸ್ಟೇಟ್ಮೆಂಟ್ಗಳೇ ಅವರಿಗೆ ಸಾಕ್ಷಿ ಅಂತಾದರೆ, ಅದು ಯಾರೋ ಹೇಳ್ತಾರೆ ನನಗೆ ಸ್ಟುಡಿಯೋದಲ್ಲಿ ಕೂತಾಗ ದೇವರ ನೆನಪು ಮಾಡಿಕೊಟ್ಟ 4 ಹೆಸರು ಅಂತ. ಏನಂದರೆ ಇದನ್ನು ನೋಡೋ ಕೆಲವು ಸಲ ಬೇಸರ ಆಗ್ತದೆ. ಯಾರ ಮೇಲೆ ಬೇಸರ ಆಗ್ತದೆ ಗೊತ್ತುಂಟ? ಇದನ್ನು ಕೂಡ ನಂಬುವ ಜನರು ನಮ್ಮ ಮಧ್ಯೆ ಇದ್ದಾರಲ್ಲ, ಏನು ಹೇಳಬೇಕು? ಕೊನೆಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಶ್ರೀರಾಮನಿಗೂ ಅಗಸ ಬಿಟ್ಟಿಲ್ಲ, ಶ್ರೀರಾಮನಂತ ಮರ್ಯಾದ ಪುರುಷೋತ್ತಮನಿಗೂ ಅಗಸ ಏನೋ ಹೇಳ್ದ. ಹಾಗಂತೇಳಿ ಶ್ರೀರಾಮಚಂದ್ರ ಅಗಸನ ಮಾತಿಗೆ ಬೆಲೆ ಕೊಡಲಿಲ್ವ? ಕೊಟ್ಟ, ಸೀತೆ ಮಾತೆಯನ್ನು ಕಾಡಿ ಕಳಿಸಿದ. ಹಾಗೆ ಪ್ರಪಂಚ. ನಮ್ಮ ಜನ ಶ್ರೀಕೃಷ್ಣನನ್ನೇ ಅನುಮಾನದ ದೃಷ್ಟಿಯಿಂದ ನೋಡಿಲ್ವ? ಶಮಂತಕ ಮಣಿಯ ವಿಚಾರದಲ್ಲಿ ಕದ್ದದ್ದು ಶ್ರೀಕೃಷ್ಣನೇ ಅನ್ನೋ ಒಂದು ಅಪವಾದ ಹೊರಿಸಲಿಲ್ವ? ಆ ದೇವರನ್ನೇ ಬಿಟ್ಟಿಲ್ಲ ಅಪವಾದ, ಶ್ರೀರಾಮಚಂದ್ರನನ್ನೇ ಬಿಟ್ಟಿಲ್ಲ ಅಪವಾದ. ನಮ್ಮ ಪೂಜ್ಯರನ್ನು ಬಿಡ್ತದೆ. ಪೂಜ್ಯರನ್ನು ಶೀಘ್ರವಾಗಿ ಮಾತ್ರ ಇದಕ್ಕೊಂದು ಅಂತ್ಯ ಅಂತಿರ್ತದೆ. ಅವರು ಮಾಡುವ ಸೇವೆ. ನೀವು ಈಗ ಹೋಗಿ ಬೇಕಾದರೂ ಅವ್ರ ಹತ್ರ ಯಾವುದೋ ವಿಚಾರ ಕೇಳಿ, ಅವರಿಗೆ ನಾಡಿದ್ದು ಈಗ ನೆಕ್ಸ್ಟ್ ಬಿಸುವಲ್ಲಿ ನೇಮೋತ್ಸವ ನಡವಳಿ ಇದೆಲ್ಲ ಇದೆ, ನಮ್ಮ ವಾರ್ಷಿಕ ಇದೆಲ್ಲ ಜಾತ್ರೆ ಇದೆ, ಇದ್ರ ಬಗ್ಗೆನೇ ಆಲೋಚನೆ ಅವರಿಗೆ. ಯಾಕಂತ ಹೇಳಿದರೆ ಅವರಿಗೆ ಅವರ ಕೆಲಸ ಕಾರ್ಯಗಳೇ ಅವರಿಗೆ ಪ್ರಮುಖ ಆಗ್ತದೆ. ಸಾಂಪ್ರದಾಯಿಕ ರೀತಿಯಲ್ಲಿ ನೋಡಿ, ಈಗಲೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಅಂದರೆ ನಡಿಬೇಕು, ಅದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಂಥ ಒಂದು ಏಕೈಕ ಕ್ಷೇತ್ರ ಅಂತ ಹೇಳಿದರೆ ಅದು ಧರ್ಮಸ್ಥಳ. ಯಾಕಂದರೆ ನೋಡಿ, ಇಲ್ಲಿಗೆ ರಾಜ್ಯದ ದೇಶದ ಮೂಲೆ ವಿಶ್ವದಿಂದ ಬರ್ತಾರೆ. ಇಲ್ಲಿನ ಮಣ್ಣಿಗೆ ಒಂದು ಸಂಪ್ರದಾಯ ಅಂತಿದೆ, ತುಳುನಾಡಿನ ಒಂದು ಸಂಪ್ರದಾಯ ಅಂತಿದೆ. ಒಂದು ಧ್ವಜಾರೋಹಣ, ಧ್ವಜ ಅವರೋಹಣ ಹೀಗೆಲ್ಲ ಇದೆ. ಇದನ್ನು ಹೇಗೆ, ಅದು ಕೆಲವರಿಗೆ ಗೊತ್ತಿರಲ್ಲ, ಹೊರಗಿನಿಂದ ಬಂದವರಿಗೆ ಇಲ್ಲಿನ ಇದಿರಲ್ಲ. ಅದನ್ನೆಲ್ಲ ಹೇಗೆ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗಬೇಕು, ಅದಕ್ಕೆ ಅವರ ಗಮನ ವಿನಃ ಇಂಥದ್ದಕ್ಕೆಲ್ಲ ಅವರ ಗಮನವೂ ಇರೋದಿಲ್ಲ. ಅಂಥದ್ದೆಲ್ಲ ಆದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವಿದ್ದೇವೆ. ಯಾಕಂತೇಳಿದರೆ, ನಾನು ಹೇಳೋದು, ನಮ್ಮ ಕ್ಷೇತ್ರಗಳನ್ನು ರಕ್ಷಣೆ ಮಾಡುವುದು ನಮ್ಮ ಹಕ್ಕು ಅಥವಾ ನಮ್ಮ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ಪ್ರಜ್ಞೆಯೂ ಆಗಿರಬೇಕು. ಅದು ನಮ್ಮ ಮನಸ್ಸಿನ ಪ್ರಜ್ಞೆಯಲ್ಲಿ ಒಂದಿರಬೇಕು. ನನ್ನ ಕ್ಷೇತ್ರಕ್ಕೆ ದಾಳಿ ಮಾಡೋದಂದರೆ ನನ್ನ ಮನೆಗೆ ದಾಳಿ ಮಾಡಿದಾಗೆ, ಅದು ನನ್ನ ಮನೆಗೆ ದಾಳಿ ಮಾಡಿದಾಗೆ, ನನ್ನ ಮಕ್ಕಳ ಮೇಲೆ ದಾಳಿ ಮಾಡಿದಾಗೆ ಅನ್ನೋದನ್ನು ತಿಳಿದುಕೊಂಡ್ರೆ ಖಂಡಿತವಾಗಿಯೂ ಇಂಥದ್ದಕ್ಕೆಲ್ಲ ಒಂದು ಇದು ಸಿಗ್ತದೆ. ಸರ್, ಧರ್ಮಸ್ಥಳ ಚಲೋ ಅಂತ ಹೇಳಿ ಒಂದು ಪ್ರತಿಭಟನಾಕಾರರು, ಹೋರಾಟಗಾರರ ಒಂದು ಪೂರ್ವ ಸಿದ್ಧತೆ ಸಭೆ ಕೂಡ ನಡೆದಿದೆ.
ಇದಕ್ಕೆ ಸ್ಥಳೀಯವಾಗಿ ವಿರೋಧ ಅಥವಾ ಏನಾದರೂ? ಅಲ್ಲ, ಧರ್ಮಸ್ಥಳ ಚಲೋ ಅದರ ರೂಪುರೇಷೆಗಳೇನು ಏನು ಅಂತ ಗೊತ್ತಿಲ್ಲ, ಅವರು ಯಾವ ಕಾರಣಕ್ಕೆ ಚಲೋ ಅನ್ನೋದು ಗೊತ್ತಿಲ್ಲ. ಅದನ್ನು ಈಗ ಸರ್ಕಾರಗಳು ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ ಅಥವಾ ಕೋರ್ಟು ಕಾನೂನು ವ್ಯವಸ್ಥೆಗಳಿದೆ. ಯಾಕಂತೇಳಿದರೆ ಇವರಿಗೆ ಹೇಳೋದು ಸುಲಭ. ಹಿಂದೊಬ್ಬ ಹೇಳಿದ್ದ, ಧರ್ಮಸ್ಥಳಕ್ಕೆ ನುಗ್ತೇನೆ, JCB ಹಾಕಿ ಮಗುಸ್ತೇನೆ ಅಂತ ಒಬ್ಬ ಹೇಳಿದ್ದ. ನೋಡಿ, ಶ್ರೀರಂಗಪಟ್ಟಣಕ್ಕೆ ಟಿಪ್ಪು ಸುಲ್ತಾನ್ ಕೂಡ ಹಾಗೆ ಹೇಳಿದ್ದ ಅವತ್ತು. ಕೊನೆಗೆ ಆತನ ಮರಣ, ಟಿಪ್ಪು ಸುಲ್ತಾನ್ನ ಮರಣ ಅದೇ ಶ್ರೀರಂಗಪಟ್ಟಣದ ನೆಲದಲ್ಲೇ ಆಯಿತು. ದಾಳಿಕೋರರೆಲ್ಲ ದಾಳಿಕೋರರಾಗಿಯೇ ಉಳಿದಿದ್ದಾರೆ. ಚರಿತ್ರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡೋದಿಲ್ಲ ಅವರು ದಾಳಿಕೋರ ಅಷ್ಟೇ. ಮೊಘಲ್ ದೊರೆಗಳು ಅಂತೇಳಿ ಕರಿತೀವಲ್ಲ, ಮೊಘಲ್ ದಾಳಿಕೋರರಷ್ಟೇ ಅವರನ್ನು ವೈಭವೀಕರಣ ಮಾಡಿದ್ದು ಕೆಲವರು. ಹಾಗೆ ಧರ್ಮಸ್ಥಳ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡು, ಯಾಕಂದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಜೆಂಡಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಯಾರ ಇದರಲ್ಲಿಲ್ಲ. ಯಾಕಂತೇಳಿದರೆ ಎಲ್ಲ ವಿಧದ ತನಿಖೆಗಳು ನಡೆದಾಗ ಆ ತನಿಖೆಗಳ ದೃಷ್ಟಿಯಿಂದ ನೋಡಿ, ಸಿಂಪಲ್ಲಾಗಿ ಹೇಳ್ತೇನೆ, ಒಂದು ವಿಡಿಯೋ ಬಂತಲ್ಲ, ಆ ವಿಡಿಯೋ ಪ್ರಕರಣದಲ್ಲಿ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದೊಂದು ಗುಲ್ಲು ಬಂತು. ಕೂಡಲೇ ಹೈಕೋರ್ಟ್ ಅದಕ್ಕೆ ತಡೆಯಜ್ಞ. ಆಗ ಹೈಕೋರ್ಟ್ ನಿರ್ಧಾರ ಸರಿ, ಆಗ ಹೈಕೋರ್ಟ್ ಇದೆ, ಕಾನೂನಿದೆ, ಸಂವಿಧಾನ ನಮ್ಮ ಸಂವಿಧಾನ ಅಂತ ಹೇಳಿದರು. ನಿನ್ನೆ ಅದೇ ಕೋರ್ಟು ಇದರಲ್ಲಿ ಏನೂ ಹುರುಳಿಲ್ಲ, ಇಂಥದ್ದನ್ನೆಲ್ಲ ಸಮಾಜಕ್ಕೆ ಬಿಡಬಾರ್ದು ಅಂತ ಆ ವಿಡಿಯೋವನ್ನು ಬ್ಯಾನ್ ಮಾಡಲಿಕ್ಕೆ ಹೇಳ್ತದೆ. ಆಗ ಮಾತ್ರ ಆಕ್ರೋಶ. ನಿಮಗೆ ಪರವಾಗಿದ್ದರೆ ಮಾತ್ರ ನಿಮಗೆ ಕಾನೂನು, ನಿಮಗೆ ಪರವಿರೋದೋಗಿ ಯಾರು ಹೋದರೂ ಕೂಡ ನಿಮಗೆ ಜಡ್ಜ್ ಅಲ್ಲ, ನಿಮಗೆ ಯಾವುದು ಲೆಕ್ಕಕ್ಕಿಲ್ಲ. ನೀವು ಹೇಳಿಬಿಟ್ಟಿದ್ದೀರಿ, ನೀವು ಬಾಯಿಗೆ ಬಂದಂಗೆ ಹೇಳಿಬಿಟ್ಟಿದ್ದೀರಿ. ಈ ರಾಜ್ಯದ ಗೃಹ ಸಚಿವರೇ ಲೆಕ್ಕಕ್ಕಿಲ್ಲ ನಿಮಗೆ. ಯಾಕಂದರೆ ಗೊತ್ತುಂಟು ಪೊಲೀಸರು ಸುಮೋಟೋ ಕೇಸ್ ಹಾಕೋದಿಲ್ಲ ನಿಮಗೆ ಅಂತ, ಅಷ್ಟು ಧೈರ್ಯ ಉಂಟು ನಿಮಗೆ. ಹಾಗಾಗಿ ನಿಮ್ಮ ಅಜೆಂಡಾ ಇದು ಧರ್ಮಸ್ಥಳ ಚಲೋ, ಮತ್ತೊಂದು ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅದು ಪರ್ಮಿಷನ್ ಕೊಡ್ತದೆ, ಮತ್ತೊಂದು ಕೊಡ್ತದೆ. ನಾನೊಂದು ಮಾತು ಹೇಳ್ತೇನೆ, ನಾನು ಅಂತಲ್ಲ, ನಮ್ಮ ಜೊತೆಗೆ ಇರುವಂಥ ಎಲ್ಲ ಧರ್ಮ ಭಕ್ತರು, ಧರ್ಮ ಸೈನಿಕರು, ನಾವು ಯಾರೂ ಕೂಡ ಪೇಯ್ಡ್ ಕಾರ್ಯಕರ್ತರು ಅಥವಾ ಪೇಯ್ಡ್ ಧರ್ಮ ಸೈನಿಕರಲ್ಲ. ನಮ್ಮ ಹೃದಯದಿಂದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು ಇಟ್ಟುಕೊಂಡು ಕಾವಂದರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಮುಂದಡಿ ಇಡುವವರು. ಇಂಥ ಹಲವು ಚಲೋಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ನಮಗೆ ಗೊತ್ತಿದೆ. ನೀವು ಬನ್ನಿ, ಅದನ್ನು ಹೇಗೆ ಹಿಮ್ಮೆಟ್ಟಿಸ್ತೀವಿ ಅನ್ನೋದನ್ನು ಕಣ್ಣಾರೆ ನೋಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.